ನಮಸ್ಕಾರ ಬಂಧುಗಳೇ, ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರು. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ 68ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ಮೊಘಲ್ ದರ್ಬಾರದ ಅಂದರೆ ಬಹದ್ದೂರ್ ಶಾ ಜಫರ್ ಅವರ ಕಾಲದ ಶ್ರೇಷ್ಠ ಉರ್ದು ಕವಿ ಮತ್ತು ಗಜಲ್ಕಾರನ ಒಂದು ಅತ್ಯುತ್ತಮ ಗಜಲನ್ನು, ಸರ್ವಕಾಲ ಪ್ರಸಿದ್ಧಿ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಅವರೇ ಹೇಳಿದಂತಹ ಒಂದು ಶಾಯರಿಯನ್ನು ಈ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಂತೋಷವೆನಿಸುತ್ತದೆ. ಅವರ ಶಾಯರಿ ಹೀಗಿದೆ: ತುಮ್ ಭೂಲ್ ಕರ್ ಭಿ ಯಾದ್ ನಹೀ ಕರ್ತೆ ಹೋ ಕಭಿ, ತುಮ್ ಭೂಲ್ ಕರ್ ಭಿ ಯಾದ್ ನಹೀ ಕರ್ತೆ ಹೋ ಕಭಿ, ಹಮ್ ತೋ ತುಮಾರಿ ಯಾದ್ ಮೇ, ಹಮ್ ತೋ ತುಮಾರಿ ಯಾದ್ ಮೇ ಸಬ್ ಕುಚ್ ಬುಲಾ ಚುಕೆ, ಸಬ್ ಕುಚ್ ಬುಲಾ ಚುಕೆ. ಈ ಪ್ರಸಿದ್ಧ ಶಾಯರಿಯನ್ನ ಹೇಳಿದವರು ಮೊಘಲ್ ದರ್ಬಾರದ ಶ್ರೇಷ್ಠ ಉರ್ದು ಕವಿ ಮತ್ತು ಗಜಲ್ಕಾರ್ ಶೇಖ್ ಅಹಮ್ಮದ್ ಇಬ್ರಾಹಿಂ ಝೌಕ್. ಇವರು ಬಹದ್ದೂರ್ ಶಾ ಜಫರ್, ಗಾಲಿಬ್ ಮತ್ತು ಇನ್ನೂ ಹಲವಾರು ಆ ಕಾಲದ ಪ್ರಸಿದ್ಧ ಗಜಲ್ಕಾರರ ಸಮಕಾಲೀನವರು ಆಗಿರ್ತಾರೆ. ಆ ವೇಳೆಯಲ್ಲಿ ದೆಹಲಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾವ್ಯ ಸಮ್ಮೇಳನದಲ್ಲಿ, ಮುಷಾಯರದಲ್ಲಿ ಭಾಗವಹಿಸ್ತಿದ್ರು. ಅಷ್ಟೇ ಅಲ್ಲ, ಝೌಕ್ ಅವರು ನಿರಂತರವಾಗಿ ಎಲ್ಲೆಲ್ಲಿ ಕವಿ ಸಮ್ಮೇಳನದಲ್ಲಿ ಭಾಗವಹಿಸ್ಯಾರ ಅಲ್ಲಿ ಅವರು ಗಾಲಿಬರನ್ನು ಪ್ರತಿಸ್ಪರ್ಧಿಯಾಗಿ ಅವರೊಂದಿಗೆ ಒಂದು ಜಿದ್ದಾಜಿದ್ದಿ ಸ್ಪರ್ಧೆ ಒಡ್ಡಿದ್ದು ತಿಳಿದು ಬರ್ತದೆ. ಝೌಕ್ ಅವರು ಹುಟ್ಟಿದ್ದು ದೆಹಲಿಯಲ್ಲಿ, ಅದು 1789ರಲ್ಲಿ, ಮತ್ತು ಅವರ ಜೀವನದುದ್ದಕ್ಕೂ ಅಲ್ಲೇ ಇದ್ದುಕೊಂಡು ಮತ್ತು ಕೊನೆಯ ಉಸಿರು ಎಳೆದಿದ್ದು ದೆಹಲಿಯಲ್ಲಿ 1854ರಲ್ಲಿ. ಇವರನ್ನ ಮೊಘಲ್ ದರ್ಬಾರದ ಒಬ್ಬ ಕವಿಯನ್ನಾಗಿ ನೇಮಿಸಿಕೊಳ್ಳಲಾಗಿತ್ತು. ಅಂದರೆ ಬಹದ್ದೂರ್ ಶಾ ಜಫರ್ ಅವರು ಇನ್ನೂ ಸಿಂಹಾಸನವನ್ನು ಏರಿರಲಿಲ್ಲ, ಅವರು ಕೇವಲ ರಾಜಕುಮಾರ ಆಗಿದ್ರು. ಅವರ ಗುರು ಏನಿದ್ರಲ್ಲ, ಅವರು ಝೌಕ್ ಅವರ ಒಬ್ಬ ಶ್ರೇಷ್ಠ ಆತ್ಮೀಯ ಸ್ನೇಹಿತನಾಗಿದ್ರು. ಹೀಗಾಗಿ ಬಹದ್ದೂರ್ ಶಾ ಜಫರ್ ಅವರು ಇವರಿಗೆ ಆಸ್ಥಾನದ ಕವಿ ಪಟ್ಟವನ್ನು ಕೊಟ್ಟಿದ್ರು. ಅವರಿಗೆ ತಿಂಗಳಿಗೆ ಆವಾಗ 4 ರೂಪಾಯಿ ಇತ್ತು. ನಂತರ ಬಹದ್ದೂರ್ ಶಾ ಜಫರ್ ಅವರು ಸಿಂಹಾಸನವನ್ನು ಏರಿದ ನಂತರ ಅವರು ತಿಂಗಳ ಒಂದು ಮಾಸಿಕ ಸಂಬಳವನ್ನು 100 ರೂಪಾಯಿಗೆ ಏರಿಸಿದರು. ಮುಂದೆ ಅವರಿಗೆ ಬಹದ್ದೂರ್ ಶಾ ಜಫರ್ ಅವರು ಹಖ್ನಿಯೆ ಹಿಂದ್ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ರು. ಇವರು ಮುಖ್ಯವಾಗಿ ಹಸೀದ್ ಗಜಲ್ಸ್ಗಳನ್ನು ಬರೆದವರು, ಅವುಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಹೊಂದಿದವರು. ಸೌದ್ ಅಂತ ಒಬ್ರು ಬರ್ತಾರೆ ಅದೇ ವೇಳೆದಾಗ. ಇವರೆಲ್ಲ ಒಲಿ ದಖನಿಯವರ ಒಂದು ಗಜಲನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅವರು ಇಲ್ಲಿಯ ಮಹಾರಾಷ್ಟ್ರದ ಔರಂಗಾಬಾದವರು, ದೆಹಲಿಯಲ್ಲಿದ್ದಾಗ ಇವರೆಲ್ಲನೂ ಹೆಚ್ಚು ಕಡಿಮೆ ಅವರ ಶಿಷ್ಯರಂತೆ ಇದ್ರು. ಮುಂದೆ ಝೌಕ್ ಅವರ ಒಂದು ವಾಣಿ ಏನಿತ್ತಲ್ಲ, ಮಾತಿನ ಶೈಲಿ ಏನಿತ್ತಲ್ಲ, ಅದು ಸ್ಟ್ರೇಟ್ ಫಾರ್ವರ್ಡ್ ಇತ್ತು. ಉರ್ದು ಭಾಷೆಯ ಮೇಲೆ ಸಾಕಷ್ಟು ಹಿಡಿದಿತ್ತು. ಅವರ ಪ್ರತಿಯೊಂದು ಗಜಲ್ದಲ್ಲಿ, ಕಸೀದದಲ್ಲಿ ಹೆಚ್ಚು ಕಡಿಮೆ ನೈತಿಕನ ಸಾರಾಂಶ ಇರ್ತಿತ್ತು. ನೈತಿಕ ಮೌಲ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಿದ್ರು ಮತ್ತು ತಮ್ಮದೇ ಆದಂತಹ ನುಡಿಗಟ್ಟಗಳನ್ನು, ಈಡಿಯಮ್ಸ್ಗಳನ್ನು ಬಳಸ್ತಿದ್ರು. ಹೀಗಾಗಿ ಅವರು ಒಬ್ಬ
ಉರ್ದು ಪ್ರಸಿದ್ಧ ಕವಿ ಮತ್ತು ಗಜಲ್ಕಾರರಾಗಿ ತಮ್ಮ ಬದುಕಿನುದ್ದಕ್ಕೂ ಉರ್ದು ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಾರೆ. ಅವರ ಮುಖ್ಯ ಕೊಡುಗೆ ಅಂದರೆ ಮಾಸ್ಟರ್ ಪೀಸ್ ಅಂದರೆ ಅದು ಛಂದಸ್ಸು ಶಾಸ್ತ್ರ, ಪ್ರಾಸಡಿ ಅಂತ ಕರೀತಾರೆ ಇಂಗ್ಲೀಷ್ನಾಗ. ಛಂದಸ್ಸು ಶಾಸ್ತ್ರ ಅಂದರೆ ಗಜಲ್ನಲ್ಲಿ ಒಂದು ಸಾಲಿನಲ್ಲಿ ಎಷ್ಟು ಉಚ್ಚಾರಾಕ್ಷರಗಳಿರಬೇಕು, ಎರಡನೇ ಲೈನ್ನಲ್ಲಿ ಎಷ್ಟಿರಬೇಕು, ಒಟ್ಟು ಟೋಟಲ್ ಒಂದು ಗಜಲ್ ಎಷ್ಟು ಉಚ್ಚಾರಾಕ್ಷರಗಳಿಂದ ಕೂಡಿರಬೇಕು, ಇದ್ರ ಮ್ಯಾಗ ಸಾಕಷ್ಟು. ಮತ್ತು ಅಲ್ಲಿ ಮೆಟಾಫರ್ಸು, ತಿಮಿಲಿಗಳು ಬರ್ತಾವೆ, ಉಪಮಾ ಉಪಮೇಯಗಳು ಬರ್ತಾವೆ, ಅಲಂಕಾರಗಳು ಬರ್ತಾವೆ. ಅವುಗಳನ್ನು ಅಗದಿ ಅಚ್ಚುಕಟ್ಟಾಗಿ ಬಳಸುವಂಥ ಕಲೆ ಇವರದಾಗಿತ್ತು. ಶೇಖ್ ಇಬ್ರಾಹಿಂ ಝೌಕ್ ಅವರ ಒಂದು ಸರ್ವಕಾಲಿಕ ಪ್ರಸಿದ್ಧ ಗಜಲನ್ನು ಈ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಝೌಕ್ ಅವರು ತಮ್ಮ ಉರ್ದು ಕವಿತೆ ಮತ್ತು ಗಜಲ್ಗಳಲ್ಲಿ ಹೆಚ್ಚಾಗಿ ನೈತಿಕ ಮೌಲ್ಯಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಬದುಕಿನ ಮೌಲ್ಯಗಳು, ಪ್ರೇಮದ ಮೌಲ್ಯಗಳು, ವಿರಹ ದುಃಖ, ಇವು ಎಲ್ಲವುಗಳನ್ನು ಒಳಗೊಂಡಿದೆ. ಈಗ ನಾನು ತಮ್ಮ ಮುಂದೆ ಸಾದರಪಡಿಸಲಿರುವ ಝೌಕ್ ಅವರ ಸರ್ವಕಾಲಿಕ ಪ್ರಸಿದ್ಧ ಗಜಲದ ಸಾರಾಂಶ ಹೀಗಿದೆ. ಮನುಷ್ಯನು ತನ್ನ ಯಾವ ಆನಂದಕ್ಕಾಗಿ ಬಂದಿಲ್ಲ, ಯಾರದೋ ಆನಂದ ಅವನನ್ನು ನಡೆಸುತ್ತಿದೆ. ಜೀವ ತಂದಿದ್ದರಿಂದ ಬಂದಿರುವರು, ಸಾವು ನಡೆಸುವ ತನಕ ನಡೆಯುವರು. ಪ್ರವಾದಿಗೆ ತಮ್ಮ ಸಾವು ತಿಳಿದಿರುತ್ತದೆ, ನಾವು ಬಂದಂತೆ ಮರಳುವುದು ಅನಿವಾರ್ಯ. ದುರ್ದೈವವು ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಇರುವುದು. ಆದರೆ ನಾವು ಹಾಕಿಕೊಂಡ ಕುತಂತ್ರಕ್ಕೆ ಕೆಟ್ಟ ಕೊನೆ ಇದೆ. ಜಗದ ಮೋಹ ದೊಡ್ಡದು, ಆದರೂ ಮನಸ್ಸಲ್ಲೇ ತೊರೆಯುವುದು ಅನಿವಾರ್ಯ. ಮರಳಗಾಡಿನ ಲೈಲಾ ಮಜ್ನು ಪ್ರೇಮ ದುರಂತ ಕತೆ ದನಗಾಹಿಯ ಕೊಳಲ್ನಾದದಲ್ಲಿ ಕೇಳಿಬರುವುದು. ಅದು ನಿರಂತರ. ಜಂಬ, ಹೆಮ್ಮೆ, ಬುದ್ಧಿವಂತಿಕೆ ಯಾವುದು ನಡೆಯದು ಇಲ್ಲಿ. ನಾವು ಆಡಿಸಿದಂತೆ ನಡೆಯಬೇಕು ಅಷ್ಟೇ. ಸಾವಿನ ಯಾತ್ರೆಯಲ್ಲಿ ಭಾಗವಹಿಸುವವರು ಯಾರೂ ಸತ್ತವರ ಜೊತೆ ಸಾಗುವುದಿಲ್ಲ. ಆದರೆ ಅದು ನಮ್ಮನ್ನು ಬಿಡದು. ಬದುಕಿನ ಹೂದೋಟಕ್ಕೆ ಮುಂಜಾವಿನ ತಂಗಾಳಿಯ ಆಸೆ. ಆದರೆ ಅದು ಬಿರುಗಾಳಿಗೆ ಯಾವಾಗಲಾದರೂ ಸುಲುಕದೆ ಇರುವುದು. ಅರ್ಥ ಇಷ್ಟೇ ಇದೆ. ನಾವು ಬಯಸಿದ್ದು ಯಾವುದಾಗುವುದಿಲ್ಲ. ನಾನೊಂದು ಬಯಸಿದರೆ ದೈವೊಂದು ಬಯಸುವುದು. ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಹುಟ್ಟಿ ಬಂದಿಲ್ಲ. ಇಲ್ಲಿ ನಮ್ಮ ಸ್ವಂತ ಇಚ್ಛೆಯೂ ನಡೀತಾ ಇಲ್ಲ. ನಮ್ಮ ಬದುಕನ್ನು, ನಮ್ಮ ಆಶೆಗಳನ್ನು, ನಮ್ಮ ಸಾಧನೆಗಳನ್ನು ಯಾರೋ ಕಣ್ಣಿಗೆ ಕಾಣದ ಕೈ ಒಂದು ಮೂಲೆ ಇದ್ದುಕೊಂಡು ನಮ್ಮನ್ನೆಲ್ಲ ನಿಯಂತ್ರಿಸುತ್ತಾ ಇದೆ ಎಂಬ ಒಂದು ಥೀಮನ್ನು, ಸಾರಾಂಶವನ್ನು, ಮುಖ್ಯ ಗುರಿಯನ್ನು ಈ ಒಂದು ಗಜಲ್ ಮೂಲಕ ಇಬ್ರಾಹಿಂ ಝೌಕ್ ಅವರು ಜಗತ್ತಿಗೆ ತಿಳಿಸಿರುವರು. ಇಬ್ರಾಹಿಂ ಝೌಕ್ ಅವರ ಈ ಗಜಲವು 8 ಶೇರಗಳನ್ನು ಹೊಂದಿದೆ. ಆ ಶೇರಗಳಲ್ಲಿ ಮೊದಲೇ ಮತ್ಲ ಹೀಗೆ ಹೇಳ್ತಿದೆ, ಲಕ್ಷ ಕೋಟಿ ಕೇಳಿ ಪ್ರಿಯರೇ. लाई हयात आई खजा ले चली चले, लाई हयात आई खजा ले चली चले, अपनी खुशी न आई न अपनी खुशी चले, अपनी खुशी न आई न अपनी खुशी चले. ಇಲ್ಲಿ ಚಲಿ ಮತ್ತು ಖುಷಿ ಇವು ಕಾಫಿಯಾ ಇವೆ. ಚಲೆ ಇದು ರದೀಫಿದೆ. ಅದೇ ಭಾವನೆಯನ್ನು ನಾನು ಹೀಗೆ ರೂಪಾಂತರಿಸಿರುವೆ ಕನ್ನಡದಲ್ಲಿ.
ಜೀವ ತಂದಿತು ಬಂದೆನು, ಜೀವ ತಂದಿತು ಬಂದೆನು, ನಡೆಸುತ್ತಿದೆ ಸಾವು ನಡೆದಿರುವೆನು. ಜೀವ ತಂದಿತು ಬಂದೆನು, ನಡೆಸುತ್ತಿದೆ ಸಾವು ನಡೆದಿರುವೆನು. ಎನ್ನ ಹರುಷವು ಬರಲಿಲ್ಲ, ಎನ್ನ ಹರುಷವು ಬರಲಿಲ್ಲ, ಎನ್ನ ಹರುಷವು ನಡೆದಿರದು, ಎನ್ನ ಹರುಷವು ನಡೆದಿರದು. ಇಲ್ಲಿ ಸಾವು ಹರ್ಷವು ಕಾಫಿಯಾಗಿದೆ. ನಡೆದಿರುವೆನು, ನಡೆದಿರದು ಇವು ಏನಿದೆ ರದೀಫ್. ಜಾವುಕ್ ಅವರ ಗಜಲದ ಎರಡನೇ ಸೇರ್. हो उम्र खिज्र भी तो, हो उम्र खिज्र भी तो, हो मालूम वक्त मर्द, हो मालूम वक्त मर्द. हम क्या रहे यहाँ, हम क्या रहे यहाँ, अभी आए अभी चले. हम क्या रहे यहाँ, अभी आए अभी चले. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಪ್ರವಾದಿ ಖಿಜ್ರನ ಆಯುಷ್ಯ ಇದ್ದರೂ, ಪ್ರವಾದಿ ಖಿಜ್ರನ ಆಯುಷ್ಯ ಇದ್ದರೂ ಸಾವಿನ ಕಾಲ ತಿಳಿದಿತ್ತು. ಪ್ರವಾದಿ ಖಿಜ್ರನ ಆಯುಷ್ಯ ಇದ್ದರೂ ಸಾವಿನ ಕಾಲ ತಿಳಿದಿತ್ತು. ನಾವು ಇಲ್ಲಿ ಹೇಗೆ ಇರುವುದು, ಈಗ ಬಂದು ಹೀಗೆ ಹೊರಡುವುದು. ನಾವು ಇಲ್ಲಿ ಹೇಗೆ ಇರುವುದು, ಈಗ ಬಂದು ಈಗ ಗಜಲದ ಮೂರನೇ ಸೇರ್. हमसे भी इस बीसात पे, हमसे भी इस बीसात पे, कम होंगे बदकिमार, कम होंगे बदकिमार. जो चाल हम चले सो, जो चाल हम चले सो, निहायत बुरी चले, निहायत बुरी चले. ಅದನ್ನೇ ಕನ್ನಡದಲ್ಲಿ, ಈ ತಾಣದಲ್ಲಿ ದುರ್ದೈವಿಗಳು ನಮಗಿಂತ ಕಡಿಮೆ ಇದ್ದಿರಬೇಕು. ಈ ತಾಣದಲ್ಲಿ ದುರ್ದೈವಿಗಳು ನಮಗಿಂತ ಕಡಿಮೆ ಇದ್ದಿರಬೇಕು. ನಾವು ನಡೆಸಿದ ತಂತ್ರದಿಂದ, ನಾವು ನಡೆಸಿದ ತಂತ್ರದಿಂದ ಕೆಟ್ಟ ಅಂತ್ಯವು ನಡೆದಿರುವುದು, ಕೆಟ್ಟ ಅಂತ್ಯವು ನಡೆದಿರುವುದು. गजलद नाक में से. बेहतर तो है यही की, बेहतर तो है यही की, न दुनिया से दिल लगे. बेहतर तो है यही की, न दुनिया से दिल लगे. पर क्या करे जो काम, पर क्या करे जो काम, न बेदिल लगी चले, न बेदिल लगी चले. ಅದನ್ನೇ ಕನ್ನಡದಲ್ಲಿ, ಇಲ್ಲಿಯೇ ಅತ್ಯುತ್ತಮ ಇದೆ, ಇಲ್ಲಿಯೇ ಅತ್ಯುತ್ತಮ ಇದೆ, ಜಗವನ್ನು ಮೋಹಿಸದೇ ಇರುವುದು, ಜಗವನ್ನು ಮೋಹಿಸದೇ ಇರುವುದು. ಆದರೆ ಮಾಡುವುದೇನು, ಆದರೆ ಮಾಡುವುದೇನು, ಮನಸ್ಸಿಲ್ಲದೆ ಕಾರ್ಯವು ನಡೆದಿರುವುದು. ಆದರೆ ಮಾಡುವುದೇನು, ಮನಸ್ಸಿಲ್ಲದೆ ಕಾರ್ಯವು ನಡೆದಿರುವುದು, ಕಾರ್ಯವು ನಡೆದಿರುವುದು. गजलद ಐದನೇ ಸೇರ್. लैला का नाख दश्त में ताशीर ए इश्क से, लैला का नाख दश्त में तासीर ए इश्क से, सुनकर फुगाने खैस, सुनकर फुगाने खैस, बजाए खुदी चले, बजाए खुदी चले. ಅದನ್ನೇ ಕನ್ನಡದಲ್ಲಿ, ಲೈಲಾಳ ಮರಳುಗಾಡ ದಾರ್ಯಾಗ, ಲೈಲಾಳ ಮರಳುಗಾಡ ದಾರ್ಯಾಗ ಪ್ರೇಮದ ಪರಿಣಾಮದೊಂದಿಗೆ, ಲೈಲಾಳ ಮರಳುಗಾಡ ದಾರ್ಯಾಗ ಪ್ರೇಮದ ಪರಿಣಾಮದೊಂದಿಗೆ, ಕೇಳಿ ಕೈಸನ ರೋದನೆ, ಕೇಳಿ ಕೈಸನ ರೋದನೆ, ದನಗಾಯಿಯ ಹಾಡವು ಕೇಳಿಸುವುದು, ದನಗಾಯಿಯ ಹಾಡವು ಕೇಳಿಸುವುದು. ಇಬ್ರಾಹಿಂ ಜೌಹ್ ಅವರ ಗಜಲದ ಆರನೇ ಸೇರ್. ಲಕ್ಷಗೊಟ್ಟಿ ಕೇಳಿ ಪ್ರಿಯರೇ. ನಜಾ ನ ಹೋ ಹಿರದ ಪೇ, ನಜಾ ನ ಹೋ ಹಿರದ ಪೇ,
जो होना है हो वही, जो होना है हो वही। दानिश तीर न कुछ, दानिश तीर न कुछ, मेरी दानिश ವರಿ ಚಲೆ, ಮೇರೆ ದಾನಿಶ್ ವರಿ ಚಲೆ. ಕನ್ನಡದಲ್ಲಿ, ಜಂಬದ ಮೇಲೆ ಹೆಮ್ಮೆ ಬೇಡ, ಜಂಬದ ಮೇಲೆ ಹೆಮ್ಮೆ ಬೇಡ, ಆಗಬೇಕಾದುದು ಹಾಗೆಯೇ ನಡೆಯಲಿ, ಆಗಬೇಕಾದುದು ಹಾಗೆಯೇ ನಡೆಯಲಿ. ಸ್ವಲ್ಪ ನಿನ್ನ ಬುದ್ಧಿಯೂ ಇಲ್ಲ, ಸ್ವಲ್ಪ ನಿನ್ನ ಬುದ್ಧಿಯೂ ಇಲ್ಲ, ಎನ್ನ ಬುದ್ಧಿಮತ್ತವು ನಡೆಯುವುದು, ಎನ್ನ ಬುದ್ಧಿಮತ್ತವು ನಡೆಯುವುದು. ಇಬ್ರಾಹಿಂ ಜಾವ್ ಅವರ ಗಜಲದ ಇದು 7ನೇ ಸೇರು. दुनिया न किसी का, दुनिया दुनिया ने किसी का, दुनिया ने किसी का राह फना में, दुनिया ने किसी का राह फना में दिया है साथ, दुनिया ने किसी का राह फना में दिया है साथ. तुम भी चलो, तुम भी चले चलो, तुम भी चले चलो यूं ही, जब तक चली चले, तुम भी चले चलो यूं ही, जब तक चली चले, जब तक चली चले. ಅದನ್ನೇ ಕನ್ನಡದಲ್ಲಿ, ಸಾವಿನ ಯಾತ್ರ್ಯಾಗ, ಸಾವಿನ ಯಾತ್ರ್ಯಾಗ ಜಗತ್ತು ಯಾರಿಗೂ ಆಶ್ರಯ ನೀಡಿ ಜೊತೆ ಇಲ್ಲ, ಸಾವಿನ ಯಾತ್ರ್ಯಾಗ ಜಗತ್ತು ಯಾರಿಗೂ ಆಶ್ರಯ ನೀಡಿ ಜೊತೆ ಇಲ್ಲ. ನೀನು ನಡೆ ನಡೆಯಿರಿ ಹಾಗೆ, ನೀನು ನಡೆ ನಡೆಯಿರಿ ಹಾಗೆ, ಎಲ್ಲಿತನ ಅದು ನಡೆಯುವುದು, ಎಲ್ಲಿತನ ಅದು ನಡೆಯುವುದು. ಇಬ್ರಾಹಿಂ ಜೌಹ್ ಅವರ ಗಜಲದ 8ನೇ ಮತ್ತು ಕೊನೆಯ ಸೇರು. ಮಕ್ತಾ ಹೀಗೆ ಹೇಳ್ತಿದೆ, जाते हवाए शौक में है, जाते हवाए शौक में है, इस चमन से, इस चमन से झोंक, जाते हवाए शौक में है, इस चमन से झोंक, अपनी बला से, अपनी बला से बाद सबा, अपनी बला से बाद सबा, अब कभी चले, अब कभी चले. ಅದೇ ಭಾವನೆಗಳನ್ನು ಕನ್ನಡದಲ್ಲಿ, ಆಸೆಯ ಗಾಳಿಯಲ್ಲಿ ತೇಲುತ್ತಿರುವ ಈ ಹೂದೋಟದಿಂದ, ಆಸೆಯ ಗಾಳಿಯಲ್ಲಿ ತೇಲುತ್ತಿರುವ ಈ ಹೂದೋಟದಿಂದ ಜೌಕ್ ತನ್ನ ಲೇಸಿಗಾಗಿ, ತನ್ನ ಲೇಸಿಗಾಗಿ ಮುಂಜಾವಿನ ತಂಗಾಳಿ, ತನ್ನ ಲೇಸಿಗಾಗಿ ಮುಂಜಾವಿನ ತಂಗಾಳಿ ಯಾವಾಗಾದರೂ ಬೀಸುವುದು, ಯಾವಾಗಾದರೂ ಬೀಸುವುದು. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಖ್ಯಾತ ಉರ್ದು ಗಜಲ್ಕಾರ್ ಇಬ್ರಾಹಿಂ ಜಾವ್ಕ್ ಅವರ ಪ್ರಸಿದ್ಧ ಗಜಲನ್ನು ತಾವು ಆಸ್ವಾದಿಸಿದ್ರಿ. ಅದೇ ಭಾವನೆಗಳ ಮತ್ತು ನನ್ನ ಅನುಭವ ಭಾವನೆಗಳನ್ನು ಸೇರಿಸಿ ನಾನು ಬರೆದಂಥ ಕನ್ನಡ ಗಜಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನನ್ನ ಕನ್ನಡ ಗಜಲದ ಮೊದಲನೇ ಸೇರು ಮತ್ಲಾ ಹೀಗಿದೆ, ಜೀವ ತಂದಿತು ಬಂದೆನು, ಜೀವ ತಂದಿತು ಬಂದೆನು, ಸಾವು ನಡೆಸುತ್ತಿದೆ ನಡೆದಿರುವೆ, ಜೀವ ತಂದಿತು ಬಂದೆನು, ಸಾವು ನಡೆಸುತ್ತಿದೆ ನಡೆದಿರುವೆ, ಎನ್ನ ಸಂತೋಷಕ್ಕಾಗಿ ಬರಲಿಲ್ಲ, ಎನ್ನ ಸಂತೋಷಕ್ಕಾಗಿ ಬರಲಿಲ್ಲ, ಯಾರದೋ ಸಂತೋಷವು ನಡೆಸುತ್ತಿದೆ ನಡೆದಿರುವೆ, ಯಾರದೋ ಸಂತೋಷವು ನಡೆಸುತ್ತಿದೆ ನಡೆದಿರುವೆ. ನಡೆಸುತ್ತಿದೆ ನಡೆಸುತ್ತಿದೆ ಇದು ಕಾಫಿಯಾ ಇದೆ, ನಡೆದಿರುವೆ ನಡೆದಿರುವೆ ಇದು ರದಿ. ನನ್ನ ಗಜಲದ 2ನೇ ಸೇರ್, ಸಾಧು ಆಗು ಪೀಡಕನಾಗು ಏನೇ ಆಗು, ಸಾಧು ಆಗು ಪೀಡಕನಾಗು ಏನೇ ಆಗು, ಸಾವು ಯಾರನ್ನು ಬಿಟ್ಟಿಲ್ಲ, ಸಾವು ಯಾರನ್ನು ಬಿಟ್ಟಿಲ್ಲ, ಬಂದ ಮೇಲೆ ಮರಳಲೇಬೇಕು, ಬಂದ ಮೇಲೆ ಮರಳಲೇಬೇಕು, ಯಾರದೋ ಆದೇಶವು ನಡೆಸುತ್ತಿದೆ ನಡೆದಿರುವೆ,
ಯಾರದೋ ಆದೇಶವು ನಡೆಸುತ್ತಿದೆ, ನಡೆದಿರುವೆ. ಗಜಲದ ಮೂರನೇ ಸೇರ್. ಎಲ್ಲರೂ ದುರ್ದೈವಿಗಳೇ, ಎಲ್ಲರೂ ದುರ್ದೈವಿಗಳೇ, ಕೆಲವರು ಹೆಚ್ಚು, ಕೆಲವರಿಗೆ ಕಡಿಮೆ ಇದೆ. ನಾವು ಯೋಚಿಸಿದರೂ ಯಾರದೋ ಯೋಜನೆಯು, ನಾವು ಯೋಚಿಸಿದರೂ ಯಾರದೋ ಯೋಜನೆಯು ನಡೆಸುತ್ತಿದೆ, ನಡೆದಿರುವೆ, ನಡೆಸುತ್ತಿದೆ, ನಡೆದಿರುವೆ. ಗಜಲದ ನಾಲ್ಕನೇ ಸೇರ್. ನಾನೇ ಎಂದು ನಡೆಯದೇ ಇರುವುದು ಶ್ರೇಷ್ಠ, ನಾನೇ ಎಂದು ನಡೆಯದೇ ಇರುವುದು ಶ್ರೇಷ್ಠ, ಲೋಕದ ವ್ಯಾಮೋಹ ಬೇಡ. ನಾನೇ ಎಂದು ನಡೆಯುವುದೇ ಶ್ರೇಷ್ಠ, ನಡೆಯುವುದೇ ಇರುವುದು ಶ್ರೇಷ್ಠ, ಲೋಕ ವ್ಯಾಮೋಹ ಬೇಡ. ಆದರೂ ಅವು ಬಿಡಲಿಲ್ಲ, ಆದರೂ ಅವು ಬಿಡಲಿಲ್ಲ, ಯಾರದೋ ನಿರ್ಣಯವು ನಡೆಸುತ್ತಿದೆ, ನಡೆದಿರುವೆ, ಯಾರದೋ ನಿರ್ಣಯವು ನಡೆಸುತ್ತಿದೆ, ನಡೆದಿರುವೆ. ಗಜಲದ ಐದನೇ ಸೇರ್. ಕೃಷ್ಣನ ಕೊಳಲು ನಾದದ ಸಖೀರಾದ, ಕೃಷ್ಣನ ಕೊಳಲು ನಾದದ ಸಖೀರಾದ, ಆದರೂ 108 ಸಖಿಯರು, ಆದರೂ 108 ಸಖಿಯರು, ನುಡಿಸುವರು ದನಗಾಹಿ, ನುಡಿಸುವರು ದನಗಾಹಿ, ಯಾರದೋ ಸ್ವರವು ನಡೆಸುತ್ತಿದೆ, ನಡೆದಿರುವೆ, ಯಾರದೋ ಸ್ವರವು ನಡೆಸುತ್ತಿದೆ, ನಡೆದಿರುವೆ. ನನ್ನ ಕನ್ನಡ ಗಜಲದ 6ನೇ ಸೇರಿಗಿದೆ, ಲಕ್ಷ್ಯ ಕೊಟ್ಟು ಕೇಳಿ. ಬುದ್ಧಿವಂತನಾಗು, ಬುದ್ಧಿಹೀನನಾಗು, ಬುದ್ಧಿವಂತನಾಗು, ಬುದ್ಧಿಹೀನನಾಗು, ಎಲ್ಲವೂ ನಿನ್ನ ನಿರ್ಧಾರಗಳೇ ಆಗಿರಲಿ, ಎಲ್ಲವೂ ನಿನ್ನ ನಿರ್ಧಾರಗಳೇ ಆಗಿರಲಿ. ನಡೆದದ್ದು ಯಾರದು ನಿರ್ದೇಶನವು ನಡೆಸುತ್ತಿದೆ, ನಡೆದಿರುವೆ, ನಡೆದದ್ದು ಯಾರದೋ ನಿರ್ದೇಶನವು ನಡೆಸುತ್ತಿದೆ, ನಡೆದಿರುವೆ. ಗಜಲದ 7ನೇ ಸೇರ್. ಬದುಕಿದ್ದಾಗ ಎಲ್ಲರೂ ನೀಡುವರು ಆಶ್ರಯ, ಬದುಕಿದ್ದಾಗ ಎಲ್ಲರೂ ನೀಡುವರು ಆಶ್ರಯ, ಸಾವಿನಲ್ಲಿ ನೀಡಲಿಲ್ಲ. ಬದುಕಿದ್ದಾಗ ಎಲ್ಲರೂ ನೀಡುವರು ಆಶ್ರಯ, ಸಾವಿನಲ್ಲಿ ನೀಡಲಿಲ್ಲ. ನೀ ಮುಂದೆ ನಾನು ಹಿಂದೆ, ನೀ ಮುಂದೆ ನಾನು ಹಿಂದೆ, ಯಾರದೋ ಕವಾಯತ್ತವು, ಯಾರದೋ ಕವಾಯತ್ತವು ನಡೆಸುತ್ತಿದೆ, ನಡೆದಿರುವೆ, ಯಾರದೋ ಕವಾಯತ್ತವು ನಡೆಸುತ್ತಿದೆ, ನಡೆದಿರುವೆ, ನಡೆಸುತ್ತಿದೆ, ನಡೆದಿರುವೆ. ಲಕ್ಷ್ಯಗೊಟ್ಟು ಕೇಳಿ ಗಜಲ್ ಪ್ರಿಯರೇ, ಈ ನನ್ನ ಕನ್ನಡ ಗಜಲದ 8ನೇ ಮತ್ತು ಕೊನೆಯ ಸೇರಿ. ಅರ್ಜುನ ವಸಂತನ ಹೂದೋಟ ಕುಸುಮ ಎಲ್ಲರೂ, ಅರ್ಜುನ ವಸಂತನ ಹೂದೋಟದ ಕುಸುಮ ಎಲ್ಲರೂ, ಶಿಶಿರ ಬೆಂಬಿಡನು. ಅರ್ಜುನ ವಸಂತನ ಹೂದೋಟ ಕುಸುಮ ಎಲ್ಲರೂ, ಶಿಶಿರ ಬೆಂಬಿಡನು. ತಿರುಗಿಸುತ್ತಿದೆ ಚಕ್ರವ ಯಾರದು, ತಿರುಗಿಸುತ್ತಿದೆ ಚಕ್ರ ಯಾರದು, ಸನ್ನೆಯು ನಡೆಸುತ್ತಿದೆ, ನಡೆದಿರುವೆ, ಸನ್ನೆಯು ನಡೆಸುತ್ತಿದೆ, ನಡೆದಿರುವೆ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಖ್ಯಾತ ಉರ್ದು ಗಜಲ್ಕಾರ್ ಇಬ್ರಾಹಿಂ ಝೌಫ್ ಅವರ ಸರ್ವಕಾಲೀನ ಪ್ರಸಿದ್ಧ ಗಜಲನ್ನು ಕೇಳಿದಿರಿ. ಅದರ ಭಾವಾಂತರವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಜೊತೆಗೆ ಅಂಥದೇ ಭಾವನೆಗಳನ್ನು ಹೊತ್ತು ತಂದ ನಾನು ರಚಿಸಿದಂಥ ಕನ್ನಡ ಗಜಲನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ನನಗನಿಸಿದೆ ಈ ಕಾರ್ಯಕ್ರಮ ತಮ್ಮ ಮನಸ್ಸಿಗೆ ಹಿಡಿಸಿರಬೇಕು. ದಯವಿಟ್ಟು ಈ ವಾಹಿನಿಯನ್ನು ಲೈಕ್ ಮಾಡಿ, ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಖ್ಯಾತ ಉರ್ದು ಗಜಲ್ಕಾರ್ ಅಬ್ದುಲ್ ಹಲೀಂ ಶರರ್ ಅವರ ಉತ್ತಮ ಗಜಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅದರೊಂದಿಗೆ ಅದರ ಭಾವಾಂತರ ಮತ್ತು ಅದೇ ಭಾವನೆಗಳನ್ನು ಹೊತ್ತು ತಂದ ನನ್ನ ಕನ್ನಡ ಗಜಲನ್ನು ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ, ಮತ್ತೆ ಸಿಗೋಣ.